ಬಿಬಿಎಂಪಿ ಜಿಬಿಎ ಆಗಿ 5 ಪಾಲಿಕೆಗಳಾಗಿ ವಿಂಗಡಣೆ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ. ಇಲ್ಲಿ ಬಿಬಿಎಂಪಿ ಚುನಾವಣೆಗೆ ಒಂದು ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಬಿಬಿಎಂಪಿ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಮೀಸಲಾತಿ ಪಟ್ಟಿಯನ್ನು ಸಹ ಬಿಡುಗಡೆ ಮಾಡುವ ಹಂತಕ್ಕೆ ಬಂದಿದೆ. ಈಗಾಗಲೇ ಬೆಂಗಳೂರಿನಾದ್ಯಂತ 3 ಪಕ್ಷಗಳಲ್ಲೂ ಸಹ ಅಭ್ಯರ್ಥಿಗಳ ಪಟ್ಟಿ ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿಯಾಗಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಬರುವಂತಹ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ 10 ಕಾರ್ಪೊರೇಷನ್ ವಾರ್ಡ್ಗಳು ಬರ್ತವೆ. ಈ 10 ಕಾರ್ಪೊರೇಷನ್ ವಾರ್ಡ್ಗಳು ಸಹ ಸಾಕಷ್ಟು ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಲ್ಲಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೊತೆ ಒಬ್ಬರು ಪ್ರಮುಖವಾದಂತಹ ಅತಿಥಿ ಜಾಯಿನ್ ಆಗಿದ್ದಾರೆ. ಅದರಲ್ಲೂ ಸಹ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ RLN ಮೂರ್ತಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವರು ಪ್ರಮುಖವಾಗಿ ಹೈಕೋರ್ಟ್ನ ವಕೀಲರಾಗಿ ಸೀನಿಯರ್ ಅಡ್ವೊಕೇಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 8 ವರ್ಷಗಳಿಂದ ಸಹ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿರಬಹುದು, ಸಮಾಜ ಸೇವೆ ಇರಬಹುದು, ಒಂದಷ್ಟು ಪ್ರಗತಿಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ತಾವು ಅಡ್ವೊಕೇಟ್ ಆಗಿ ಈ ಒಂದು ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಈ ಒಂದು ವಕೀಲ ವೃತ್ತಿಯಿಂದ ರಾಜಕೀಯದ ಕಡೆ ಬರಬೇಕು ಅನ್ನುವಂತಹ ಒಲವು ಮೊದಲನೇದಾಗಿ ಹೇಗೆ ಬಂತು ಸರ್ ನಮಗೆ? ಸರ್ ನೋಡಿ, ನಾವು ಈ ಸ್ವತಂತ್ರ ಹೋರಾಟ ಮಾಡಿದ್ದೇ ವಕೀಲರು. ಮಹಾತ್ಮ ಗಾಂಧಿಯವರಾಗ್ಬೋದು, ನೆಹರು ಅವರಾಗ್ಬೋದು, ರಾಜೇಂದ್ರ ಪ್ರಸಾದ್ ಅವರಾಗ್ಬೋದು. ಈಗ ಹಂಗಾಗಿ ಸ್ವತಂತ್ರ ಅನ್ನೋ ಕಾನ್ಸೆಪ್ಟು ಶುರುವಾಗಿದ್ದೇ ವಕೀಲರುಗಳಿಂದ. ನಮಗಾಗಿ ಅವರೆಲ್ಲ ಸ್ಫೂರ್ತಿ. ನಾವು ರಾಜಕೀಯ ಜೀವನ ತೊಡ್ಕೊಳಕ್ಕೆ ಈಗ ನಾವು ತೊಡ್ಕೊತಾ ಇದ್ದೀವಿ. ಮುಖ್ಯವಾಗಿ ನಾವು ವಕೀಲ ವೃತ್ತಿ ಮಾಡ್ಕೊಂಡಿದ್ದು ಇಷ್ಟು ವರ್ಷ. ನಾವು ಬರೀ ವಕೀಲಿನ ವೃತ್ತಿ ಮಾಡೋ ಟೈಮಲ್ಲಿ ರಾಜಕೀಯನ ಪುಸ್ತಕದಲ್ಲಿ ಓದ್ತಾ ಇದ್ದೋ. ಈಗ ಅದೇ ರಾಜಕೀಯ ನಾವೇ ಮಾಡ್ತಾಯಿದ್ದೀವಿ. ಅಂದರೆ ನಮ್ಗೆ ಎಷ್ಟು ಆಸಕ್ತಿ ಇರಬೇಕು, ಅದು ಎಷ್ಟು ನಾಲೆಡ್ಜ್ ಇರಬೇಕು ತಮಗೆ ಗೊತ್ತಾಗುತ್ತೆ. ಹಂಗಾಗಿ ಈಗ ಯಾವುದೋ ಒಂದು ಸೇವೆ ಸಲ್ಲಿಸ್ತಾ ಇರ್ತೀವಿ, ಆಗ ಅದ್ರ ಜೊತೆಯಲ್ಲಿ ಒಂದು ಸೇವೆಯಲ್ಲಿ ನಾವು ತೊಡ್ಕೊಳಕ್ಕೆ ಆಸೆ ಆಗುತ್ತೆ. ಆವಾಗ ನಾವು ಈ ಥರ ರಾಜಕೀಯದಿಂದ ನಾವು ಆ ಸೇವೆ ಸಲ್ಲಿಸೋಕ್ಕೆ ಸಾಧ್ಯ ಅಂತೇಳಿ ರಾಜಕೀಯಕ್ಕೆ ಈಗ ನಾವು JDS ಮುಖಾಂತರ ಈ ಹಿಂದೆ 20 ವರ್ಷದ ಮುಂಚೆ ನಾನು JDS ಲೀಗಲ್ ಸೆಲ್ಲಲ್ಲಿದ್ದೆ, ರಾಜ್ಯ ಉಪಾಧ್ಯಕ್ಷನಾಗಿದ್ದೆ. ನಮ್ಮ ಸನ್ಮಾನ್ಯ DL ಜಗದೀಶ್ ಅವರು ಸೀನಿಯರ್ ವಕೀಲರವರು ಅವ್ರ ನೇತೃತ್ವದಲ್ಲಿ ಹಾಗೂ ನಮ್ಮ ಸನ್ಮಾನ್ಯ AP ರಂಗನಾಥ್ರವ್ರ ನೇತೃತ್ವದಲ್ಲಿ ಲೀಗಲ್ ಸೆಲ್ಲಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆ ಲೀಗಲ್ ಸೆಲ್ ಕೆಲಸ ಮುಗಿದ ಮೇಲೆ ನಾನು ನೇರವಾಗಿ ಪೇರೆಂಟ್ ಬಾಡಿ ರಾಜಕೀಯಕ್ಕೆ ಬರಬೇಕು ಅಂತ ನಾನೇನು ಮಾಡಿದೆ, ನಮ್ಮ ಮೂಲ ಊರಾದ ಗಾಂಧಿನಗರ ಅಂದರೆ ಕಾಟನ್ಪೇಟೆ. ಆ ಕಾಟನ್ಪೇಟೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. ಹಾಗಾಗಿ ನಾನು ಅಲ್ಲಿ ಇದುವರೆಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಅದ ನಂತರ ಆವಾಗ ನಾನು ನಾರಾಯಣ ಸ್ವಾಮಿ ಅವರಿದ್ದರು, ನಮ್ಮ ಅಧ್ಯಕ್ಷರು ನಾರಾಯಣ ಸ್ವಾಮಿ ಅವರು ನನ್ನ ಉಪಾಧ್ಯಕ್ಷನ ಆಯ್ಕೆ ಮಾಡಿದರು. ಅಲ್ಲಿಂದ ನಾನು ನಂತರ ನಾರಾಯಣ ಸ್ವಾಮಿ ಅವರು ಕಾರಣಾಂತರಗಳಿಂದ ಅವ್ರ ಪಕ್ಷದ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ರು. ಆಗ ನಮ್ಮ JDS ಪಕ್ಷದ ಹಿರಿಯರು ಅದನ್ನು ಗುರುತಿಸಿ ನಾನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾನು ಅಧ್ಯಕ್ಷನ ಆಯ್ಕೆ ಮಾಡಿದ್ದು ನಮ್ಮ HM ರಮೇಶ್ ಗೌಡರು ಅಂತ, ಅವರು ಮಾಜಿ ಶಾಸಕರು ಹಾಗೂ JDS ನಗರ ಜಿಲ್ಲಾ ಅಧ್ಯಕ್ಷರು. ಅದಾದ ಮೇಲೆ ಇದೆಲ್ಲ ಆಗ್ತಿರ್ಬೇಕಾದ್ರೆ ಇಲ್ಲಿ ನಮ್ಮದು ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಅದನ್ನು ಆಡಳಿತ ಮಾಡಲಿಕ್ಕೆ ಆಗಲ್ಲ ಒಂದೇ ಪಾಲಿಕೆ ಕಡೆಯಿಂದ ಅಂತ ಹೇಳ್ಬಿಟ್ಟು ಅದನ್ನು 5 ಭಾಗಗಳನ್ನಾಗಿ ವಿಂಗಡಿಸಬೇಕು ಅಂತೇಳಿ GBA ಪ್ರಾಧಿಕಾರ ಅಂತ ಸರ್ಕಾರ ಒಂದು ಕಾಯ್ದೆ ತಂದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಕಾಯ್ದೆ ತಂತು. ಆ ಕಾಯ್ದೆ ತಕ್ಕನಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾರ್ಪೊರೇಷನ್, ಈಸ್ಟ್ ಕಾರ್ಪೊರೇಷನ್, ವೆಸ್ಟ್ ಕಾರ್ಪೊರೇಷನ್, ಸೌತ್ ಕಾರ್ಪೊರೇಷನ್, ನಾರ್ತ್ ಕಾರ್ಪೊರೇಷನ್ ಬೆಂಗಳೂರಿನ 5 ಭಾಗಗಳನ್ನಾಗಿ ವಿಂಗಡಿಸಿ 5 ನಗರ ಪಾಲಿಕೆ ರಚನೆ ಮಾಡಿದೆ. ಆ ನಗರ ಪಾಲಿಕೆಗಳಿಗೆ ಮೊದಲನೇದಾಗಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋದು ಬೆಂಗಳೂರು. 28 ಕ್ಷೇತ್ರ ಬರೀ ಬೆಂಗಳೂರಿನಲ್ಲೇ ಇದೆ. ಅಂಥ ದೊಡ್ಡ ಬೆಂಗಳೂರಿನಲ್ಲಿ ಒಂದೇ ಒಂದು ಮಹಾನಗರ ಪಾಲಿಕೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ 5 ಮಹಾನಗರ ಪಾಲಿಕೆಗಳನ್ನ ಈಗ ಹಾಲಿ ಮಾಡಿದ್ದಾರೆ. ಇನ್ನು ಮುಂದೆ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆಳುವ ಸರ್ಕಾರ ಏನಾದರೂ ಹೇಳ್ಬೋದು, ಮುಂದೆ ನಮಗೂ ಅಧಿಕಾರಕ್ಕೆ ಬಂದರೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಅದೇ ರೀತಿ ಈಗ 5 ಮಹಾನಗರ ಪಾಲಿಕೆಗಳು ರಚನೆ ಆಗಿದೆ. 5 ಮಹಾನಗರ ಪಾಲಿಕೆಗಳಿಗೆ ಸುಮಾರು 360 ವಾರ್ಡ್ ಇದಾವತ್ತೆ 5 ನಗರ ಪಾಲಿಕೆಗಳಲ್ಲಿ. ಬಟ್ ನಮ್ಮ ಬೆಂಗಳೂರು ನಗರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಅದು ಕೇಂದ್ರ ನಗರ ಪಾಲಿಕೆಗೆ ಬರುತ್ತೆ. ಬೆಂಗಳೂರು ಸಿಟಿ ಸೆಂಟ್ರಲ್ ಕಾರ್ಪೊರೇಷನ್, ಇವಾಗ ನಾವೇನು ಕುಂತಿದ್ದೀವಿ, ನಾವು ಸಿಟಿ ಒಳಗಿದ್ದೀವಿ, ಅದು ಸೆಂಟ್ರಲ್ ಕಾರ್ಪೊರೇಷನ್ಗೆ ಬರುತ್ತೆ. ಆ ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಫಸ್ಟು ನಮ್ಮ ಕ್ಷೇತ್ರದಲ್ಲಿ 7 ವಾರ್ಡ್ ಮಾತ್ರ ಇದ್ದವು. ಈಗ ವಾರ್ಡ್ಗಳ ಸಂಖ್ಯೆ ಹೆಚ್ಚೆ ಮಾಡೋಕ್ಕೋಸ್ಕರ
20,000 ಇದ್ದಿರ್ತಕ್ಕಂಥ 20,000 ಅಥವಾ 40,000 ಇದ್ದ ಜನಸಂಖ್ಯೆ ಇದ್ದಂಥ ವಾರ್ಡ್ಗಳನ್ನ 20,000 ಜನಸಂಖ್ಯೆ ವಾರ್ಡ್ಗೆ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಹಂಗಾಗಿ ಸುಮಾರು 7 ಇದ್ದವು 10 ನಗರ ಪಾಲಿಕೆಯ ಒಂದು ಏನು ಸ್ಥಾನಗಳಾಗಿದ್ದಾವೆ. ಅದರಲ್ಲಿ ಮಹಿಳೆಯರಿಗೆ, ಹಿಂದುಳಿದ ವರ್ಗದವರಿಗೆ, ಆಮೇಲೆ ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು, OBC, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಹಂಗಾಗಿ ನಾನು ಕ್ಷೇತ್ರದ ಅಧ್ಯಕ್ಷನಾಗಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರಾಗಿರ್ಬೋದು, ಅವರ ಒಂದು ಮಾರ್ಗದರ್ಶನ, ಸನ್ಮಾನ್ಯ HD ಕುಮಾರಸ್ವಾಮಿ ಸಾಹೇಬರು ಮಾರ್ಗದರ್ಶನ, ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರುಗಳಾದ HM ರಮೇಶ್ ಗೌಡರು, ಆಮೇಲೆ ಈಗ ನಮಗೆ ಬೆಂಗಳೂರು ಸಿಟಿ ಸೆಂಟ್ರಲ್ ಕಾರ್ಪೊರೇಷನ್ಗೆ ನಮ್ಮ ಪಕ್ಷದಿಂದ ನಮ್ಮ ಪ್ರಕಾಶ್ ಅಣ್ಣವರ ನೇಮಕ ಮಾಡಿದ್ದಾರೆ. ಪ್ರಕಾಶ್ ಅಣ್ಣವರ ನೇಮಕ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೀಗ ಮುಂದಿನ ಎಲೆಕ್ಷನ್ಗಳನ್ನ ನಾವು ಇಲ್ಲಿ ಎದುರಿಸಬೇಕಾಗತ್ತೆ. ನಾವು ನೋಡಿ ಸರ್, ಪಕ್ಷದ ಕಚೇರಿಯಿಂದ ಬರೋ ಸೂಚನೆಗಳನ್ನ, ಪಕ್ಷದ ಕಚೇರಿಯಿಂದ ಬರ್ತಂಥ ಮಾಹಿತಿಗಳನ್ನ ಕಲೆ ಹಾಕ್ಕೊಂಡು ಸ್ಥಳೀಯವಾಗಿ ವಾರ್ಡ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ನಾವು ನನ್ನ ಕ್ಷೇತ್ರಕ್ಕೆ ಬರೋ 10 ವಾರ್ಡ್ಗಳಲ್ಲಿ ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ. ನಮ್ಮಲ್ಲಿ ಇನ್ನೂ NDA ಮೈತ್ರಿ ಪಕ್ಷ ಆದ್ರೂ ಸ್ಥಳೀಯ ಚುನಾವಣೆಗಳ ಬಗ್ಗೆ ಇನ್ನೂ ಹೈಕಮಾಂಡ್, ನಮ್ಮ ಪಕ್ಷದ ಹೈಕಮಾಂಡ್ನಿಂದ ಇನ್ನೂ ಯಾವುದೇ ಒಂದು ಮಾಹಿತಿ ಬಂದಿಲ್ಲ. ಆದರೆ ನಾವು ಅದನ್ನು ಮಾತಾಡೋಷ್ಟು ನಾವು ದೊಡ್ಡವರಲ್ಲ, ಅದು ಮಾತಾಡಲೂಬಾರ್ದು. ಆದರೆ ನಾವು ಸ್ಥಳೀಯವಾಗಿ 10 ಪಾಲಿಕೆಯ ವಾರ್ಡ್ಗಳಿಗೆ ನಾವು ನಮ್ಮ JDS ಪಕ್ಷದಿಂದ ಎಲ್ಲ ಆಕಾಂಕ್ಷಿಗಳಿದ್ದಾರೆ. ಮತದಾರ ಪಟ್ಟಿ ಈಗ ಕರಡು ಮತದಾರ ಪಟ್ಟಿ ಬಂದಿದೆ. ಅದೇ ರೀತಿ ಡಿಲಿಮಿಟೇಷನ್ನು ತಾವು ನೋಡ್ತಿದ್ರಿ ಮ್ಯಾಪು, ಅಲ್ಲಿ ಸುಮಾರು 10 ವಾರ್ಡ್ಗಳು ಕಾಣ್ತವೆ. ಬಿನ್ನಿಪೇಟೆ ಅಂತ ಹಳೆ ವಾರ್ಡೇ ಇತ್ತದು, ಬಿನ್ನಿಪೇಟೆ. ಭುವನೇಶ್ವರ ನಗರ ಅಂತ ಹೊಸ ವಾರ್ಡ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ. ಗೋಪಾಲ್ಪುರ ಅಂತ ಹೊಸ ವಾರ್ಡ್ ಆಗಿದೆ. ಕಾಟನ್ ಪೇಟೆ ಅಂತ ಮೊದಲೇ ಇತ್ತು, ಚಿಕ್ಕಪೇಟೆ ಅಂತ ಇತ್ತು. ಆಮೇಲೆ ನೆಹರು ನಗರ ಅಂತ ವಾರ್ಡು ಇರಲಿಲ್ಲ, ಅದು ಹೊಸ್ದಾಗಿ ಮಾಡಿದ್ದಾರೆ. ಶೇಷಾರಿಪುರಂ ಅನ್ನೋ ಇರೋ ವಾರ್ಡ್ ಇರಲಿಲ್ಲ, ಅದು ಮಾಡಿದ್ದಾರೆ. ದತ್ತಾತ್ರೇಯ ಅನ್ನೋ ವಾರ್ಡ್ ತುಂಬ ಹಳೆ ವಾರ್ಡ್, ಅದು ಇದೆ. ಸ್ವತಂತ್ರ ಪಾಳ್ಯ ಅಂತ ಒಂದು ವಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಓಕ್ಲಿಪುರಂ ಅಂತ ಮೊದಲೇ ಒಂದು ವಾರ್ಡ್. ಈ 10 ವಾರ್ಡ್ಗಳ ಪೈಕಿ ಸರ್ ನಾವು ನಮ್ಮ ಪಕ್ಷದಲ್ಲಿ ವರಿಷ್ಠರ ಒಂದು ನಿರ್ದೇಶನದ ಮೇರೆಗೆ, ವರಿಷ್ಠರ ಆದೇಶದ ಮೇರೆಗೆ ನಾವು ಮೊದಲನೇದಾಗಿ ಮತದಾರ ಪಟ್ಟಿ ಪರೀಕ್ಷಣೆ ನಡೀತಿದೆ. ಈಗ ಮತದಾರ ಪಟ್ಟಿದ ಒಂದೇನು ಅದು ಪರಿಶೀಲನೆ ನಡೀತಿದೆ. ಈ ಕರಡು ಮತದಾರ ಪಟ್ಟಿ ಬಂದಿದೆ. ಕರಡು ಮತದಾರ ಪಟ್ಟಿ ಬಂದಾಯಿತು. ಈಗ ಅಂತಿಮ ಮತದಾರ ಪಟ್ಟಿ ಬರಬೇಕು. ಹಾಗೂ 10 ವಾರ್ಡ್ಗಳಿಗೆ ಎಲ್ಲ ಮೀಸಲಾತಿನೂ ನಿಗದಿಪಡಿಸಿ ಆಯಿತು. ಮೀಸಲಾತಿ ಪಟ್ಟಿ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ. ಈಗ ಜಿಲ್ಲಾಧಿಕಾರಿ ಪಟ್ಟಿ ಮೀಸಲಾತಿ ಹೊರಡಿಸಿದ್ದಾರೆ. ಸುಮಾರು ಆವ್ರೇಜ್ 20,000 ಓಟು, ನಮ್ಮದು ಒಟ್ಟು ಓಟು 220,000 ಓಟ್ ಇದೆ ನಮ್ಮ ಕ್ಷೇತ್ರದಲ್ಲಿ. ಆ 220,000 ಓಟಲ್ಲಿ 220 ಬೂತ್ ಇದ್ದಾವೆ ನಮ್ಮಲ್ಲಿ. ಆ ಸರಾಸರಿ ಆವ್ರೇಜು 1,000 ಒಂದು ಬೂತ್ಗೆ ಆಯಿತು. ಅದೇ ರೀತಿ 10 ವಾರ್ಡ್ ಆದ್ದರಿಂದ 20,000 ಸರಾಸರಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ವಾರ್ಡ್ ನಮಗೆ ಡಿಲಿಮಿಟೆಡ್ ವಾರ್ಡ್ ಅಂತ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಕ್ಷೆ ಸಹ ಕೊಟ್ಟಿದ್ದಾರೆ. ಆ ನಕ್ಷೆ ಪ್ರಕಾರ ನಾವು ಮೀಸಲಾತಿ ಪ್ರಕಾರ, ಮತದಾರ ಪಟ್ಟಿ ಪ್ರಕಾರ ನಾವು ಪಕ್ಷದ ಕಾರ್ಯಕರ್ತರನ್ನ ಸಹಾಯದಿಂದ ಸ್ಥಳೀಯ ಏನು ನಮ್ಮಲ್ಲಿ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಹಿರಿಯರು JDS ಪಕ್ಷ ದುಡಿದಿರೋಂಥ ಹಿರಿಯ ಕಾರ್ಯಕರ್ತರನ್ನೆಲ್ಲ ನಾವು ಹಿರಿಯರನ್ನ ಗಮನಕ್ಕೆ ತೊಗೊಂಡು ಅವ್ರ ಸಲಹೆಯನ್ನು ಪರಿಗಣಿಸಿ, ಬೂತ್ ಮಟ್ಟದ ಕಾರ್ಯಕರ್ತರನ್ನ ಪರಿಗಣಿಸಿ ನಾವು ಚುನಾವಣೆಯನ್ನು GBA ಚುನಾವಣೆ, ಆಗ ಕೇಂದ್ರ ನಗರ ಪಾಲಿಕೆ ಚುನಾವಣೆಗೆ ನಾವು ನಮ್ಮ ಪಕ್ಷದಿಂದ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದು ನಾವು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ನಲ್ಲಿ ಮೇಯರ್ ಆಗಿ ನಮ್ಮ ಪಕ್ಷ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ನಾನು ನಿಮ್ಮ ಮೂಲಕ ಕರೆ ಕೊಡ್ತಾಯಿದ್ದೀನಿ. ಸರ್, ಪ್ರಮುಖವಾಗಿ ಈ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಆರೋಪ ಕೇಳಿಬಂದಿತ್ತು. ಡಿಲಿಮಿಟೇಷನ್ ಪ್ರಕ್ರಿಯೆ ನಡೆಯುವಂತಹ BJPಯ ಒಂದಷ್ಟು ನಾಯಕರು ಇರಬಹುದು, JDSನೂ ಸಹ ಒಂದಷ್ಟು ಆರೋಪ ಮಾಡಿದರು. ಏನು ಅಂತಂದರೆ, ಈ ಕೇಂದ್ರ ಪಾಲಿಕೆಯಲ್ಲಿ ಮುಸ್ಲಿಂ ತುಷ್ಟೀಕರಣವನ್ನು ಮಾಡಲಾಗ್ತಾ ಇದೆ, ಒಂದಿಷ್ಟು ಮುಸ್ಲಿಂ ಪ್ರಾತಿನಿಧ್ಯಕ್ಕೆ ಜಾಸ್ತಿ ಅವಕಾಶವನ್ನು ಕೊಡಲಾಗ್ತಾ ಇದೆ. ಈ ಪಾಲಿಕೆಯಲ್ಲಿ ಮುಸ್ಲಿಂ ಏತರರು ಮೇಯರ್ ಆಗೋದಿಲ್ಲ ಅನ್ನುವಂತಹ ಒಂದಷ್ಟು ಆರೋಪ ಕೇಳಿಬಂದಿತ್ತು. ಸರ್, ಅದೆಲ್ಲ ಕಂಪ್ಲೀಟ್ ಸುಳ್ಳು ಸರ್. ಅದು ಹೌದು, ಆಡಳಿತ ಪಕ್ಷ ಮೀಸಲಾತಿನಲ್ಲಿ ಕೈ ಆಡಿಸೋದು ಇದು ಎಲ್ಲ ಪಕ್ಷ ಅಧಿಕಾರ ಇರುವಾಗ ಇದು ಇರ್ತಕ್ಕಂಥ ಆರೋಪನೆ. ಯಾವತ್ತೂ ಈಗ ಜಿಲ್ಲಾಧಿಕಾರಿಗಳಾಗ್ಬೋದು ಅಥವಾ ಸ್ಥಳೀಯ ನಾಯಕರುಗಳು, ಆ ನಾಯಕರಿಗೂ ಅವ್ರ ಲೀಡ್ರುಗಳು, MLAಗಳಿಗೆ, ಮಿನಿಸ್ಟ್ರಿಗೆ, DCMಗಳಿಗೆ ಹೇಳ್ತಾರೆ, ಸರ್ ಈ ಥರ ಡಿಲಿಮಿಟೇಷನ್ ಮಾಡಬೇಕು, ಈ ಥರ ಮೀಸಲಾತಿ ಬರಬೇಕು, ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಇಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ಇಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಇಲ್ಲಿ ಅಲ್ಪಸಂಖ್ಯಾತ ಇದ್ದಾರೆ, ಇವೆಲ್ಲ ಕಾಮನ್ನು ಸರ್. ಆದರೆ ನಿಜವಾಗಿ ಕಾರ್ಯಕರ್ತರು ಕೆಲಸ ಮಾಡಿದ್ರೆ ಯಾರಾದರೂ ಆಗಲಿ, ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಮುಸ್ಲಿಮೇ ಆಗಬೇಕು, ಮುಸ್ಲಿಮೇತರರು ಆಗಬೇಕು ಅಂತ ಯಾವ ಸಂವಿಧಾನದಲ್ಲೂ ಇಲ್ಲ ಸರ್. ಸಂವಿಧಾನದಲ್ಲಿ ಎಲ್ಲರೂ ಅವಕಾಶ ಕೊಟ್ಟಿದೆ. ಹಂಗಿದ್ಮೇಲೆ
ಯಾರು ಬೇಕಾದರೂ ಕಾರ್ಪೊರೇಟರ್ ಆಗಲಿ, ಯಾರು ಬೇಕಾದರೂ ಮೇಯರ್ ಆಗಲಿ, ಅದು ನ್ಯಾಯಬದ್ಧವಾಗಿ ಆಗಲಿ. ನ್ಯಾಯಬದ್ಧ ಚುನಾವಣೆಗಳ ಮುಖಾಂತರ ಮಾತ್ರ ಆಯ್ಕೆಯಾಗಿ ಆಗಲಿ. ಇಲ್ಲ ಹಿಂಬಾಗಿಲಿನ ಅಧಿಕಾರ ಹಿಡಿಯೋಕ್ಕೋಸ್ಕರ ಕಾಂಗ್ರೆಸ್ ಕುತಂತ್ರ ಮಾಡೋದು, ಇದು ಏನು ಇವತ್ತು ಕಾಂಗ್ರೆಸ್ ಇವತ್ತು ನೋಡ್ತಿಲ್ಲ ನಾವು. ಇಷ್ಟು ದಿನ ಅಧಿಕಾರ ಇಲ್ಲದಾಗ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡಿಲ್ಲ ಅಂಥೇಳಿ ಏನು ಸದನದ ಹೊರಗೆ ಬೀದಿ ಒಳಗೆಲ್ಲ ಹರ್ಚ್ಕೊಂಡು ಕಿರ್ಚ್ಕೊಂಡೆಲ್ಲ ಚೀರಾಡಿದ್ರು. ಇವ್ರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬ್ತಾ ಬಂತು. ಇವ್ರಿಗೆ ಪದ ಬಳಕೆ ಮಾಡಬಾರ್ದು. ಇವ್ರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಲಿಕ್ಕೆ ಭಯ. ಯಾಕೆ ಅಂದರೆ ಜನಗಳ ಒಲವು ಈಗ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಸ್ಥಳೀಯ ಚುನಾವಣೆ ಕೈಯಲ್ಲಿ NDA ಮೈತ್ರಿ ಏನಾಗಿದೆ, NDA ಮೈತ್ರಿ ಕರ್ನಾಟಕ ರಾಜ್ಯದಲ್ಲಿ NDA ಪಕ್ಷಗಳ ಪ್ರಮುಖ ಅಂಗಪಕ್ಷವಾದ ನಮ್ಮ JDS ಪಕ್ಷದ ಒಂದು ಅವ್ರಿಗೆ ಭಯ. ಅವ್ರಿಗೆ ಆ ಭಯದಿಂದ ಅವ್ರು ಚುನಾವಣೆ ಮಾಡೋದೇ ಇಲ್ಲ. ಮಾತ್ರ ಹೇಳಿಕೆಗಳು ಕೊಡ್ತಾರೆ. ಮತದಾರ ಪಟ್ಟಿ ಹೊಲಿಸಿದ್ದಾರೆ, ಮೀಸಲಾತಿ ಪಟ್ಟಿ ಹೊಲಿಸಿದ್ದಾರೆ, ಮತ್ತು ವಾರ್ಡ್ಗಳ ವಿಂಗಡಣೆ ಮಾಡಿದ್ದಾರೆ. ಅವೆಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡಿದ್ದಾರೆ. ಸ್ವಲ್ಪ ಫೇವರಿಟಿಸಮ್ ಆಗಿದೆ ಅಂತ ನಮಗೂ ಗಮನಕ್ಕೆ ಬಂದಿದೆ. ಅದನ್ನ ವರಿಷ್ಠರುಗಳು ಸಹ ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ. ಅವರೇನೇ ಹೊಂದಾಣಿಕೆ, ಅವರು ಈ ಥರ ಒಂದು ಅಕ್ರಮ ಮಾರ್ಗ ಹಿಡಿತಾರೆ, ಅದು ಅವ್ರಿಗೆ ವಿರುದ್ಧ ಆಗುತ್ತೆ ಅಂತ ಅವ್ರಿಗೆ ಆಗಲೇ ಮುನ್ಸೂಚನೆ ಇದೆ, ಮುಂದಾಲೋಚನೆ ಸಹ ಇದೆ. ಅದರಿಂದ ಅವ್ರು ಚುನಾವಣೆ ವಿಳಂಬ ಮಾಡ್ತಿದ್ದಾರೆ. ಸರ್, ಈಗ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ರಾಜಕೀಯ ಪಕ್ಷಕ್ಕೆ ಆಗಲಿಲ್ಲ. ಅದಕ್ಕೆ ಕೋರ್ಟ್ ಮಾಡಿಸ್ತಾ ಇದೆ. ಕೋರ್ಟ್ ಅವ್ರಿಗೆ ಟೈಮ್ ಕೊಡೋದು, ಕೋರ್ಟ್ ಈಗ ಕೆಲವು ಕೆಲಸ ಕೋರ್ಟ್ಗಳೆಲ್ಲ ಮಾಡ್ತಾರೆ. ಇರಲಿ, ಆದರೆ ನಾವು ಒಂದು ಪ್ರಮುಖ ರಾಜಕೀಯ ಪಕ್ಷವಾಗಿ ನಮ್ಮದೇ ತತ್ವ ಸಿದ್ಧಾಂತ ಇದೆ. ನಮಗೂ ಸಂವಿಧಾನದಲ್ಲಿ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮದೇ ಆದ ನಮ್ಮ ಪಕ್ಷಕ್ಕೆ ನಾವು ಈ ಸಭೆದ ಮರೆತು ನಾವು ಗಾಂಧಿ ಮಾರ್ಗ ಅನ್ನೋ ಲಯನ್ಸ್ ಸಂಸ್ಥೆಯಿಂದ ಏನು ಸೇವೆ ಸಲ್ಲಿಸಬೇಕು, ಐ ಕ್ಯಾಂಪ್ಸ್ ಮಾಡೋದಾಗಲಿ, ಹೆಲ್ತ್ ಕ್ಯಾಂಪ್ಸ್ ಮಾಡೋದಾಗಲಿ, ಲಿಂಪು ಏನು ಈ ಬ್ಲಡ್ ಕ್ಯಾಂಪ್, ಡೊನೇಷನ್ಸ್ ಕ್ಯಾಂಪ್ ಮಾಡೋದಾಗಲಿ, ಆಮೇಲೆ ಡಿಸೇಬಲ್ಡ್ಗೆ ಲಿಂಪು ಕ್ಯಾಂಪ್ಸ್ ಅಂದರೆ ಆ ಲಿಂಪ್ನ ಅಳವಡಿಸೋದು, ಆಮೇಲೆ ಏನು ಅನಾಥ ಮಕ್ಕಳಿಗೆ ಮಹಿಳೆಯ ಹಕ್ಕು ಜಾಗೃತಿ ಮೂಡಿಸೋದು, ಆಮೇಲೆ ವೃದ್ಧಾಪ್ಯ ವಯಸ್ಸಿನಲ್ಲಿ ಈಗ ವೃದ್ಧಾಪ್ಯ ವಯಸ್ಸಲ್ಲೂ ಅವ್ರಿಗೂ ಏನೇನೋ ತೊಂದರೆ ಇದೆ, ಅದ್ರ ಬಗ್ಗೆ ಎಲ್ಲ ಗಮನ ಹರಿಸೋದು. ಸರ್, ಸಮಾಜದ ಎಲ್ಲ ಸ್ತರದ ಬಂಧುಗಳಿಗೆ ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಧಾರ್ಮಿಕ ಭೇದ ಇಲ್ಲದೆ, ಯಾವುದೇ ಒಂದು ಸೆಕ್ಸ್ ಅಂದರೆ ಯಾವುದೇ ಒಂದು ಭೇದ ಭಾವ ಇಲ್ಲದೇ ಮಕ್ಕಳಿಂದ ಹಿಡಿದು ಗರ್ಭಿಣಿಯರಿಗೂ ಸಹ ನಾವೆಲ್ಲ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೀವಿ. ಅವ್ರು ಈ ಥರ ಈಗ ನಾವು ಒಂದಷ್ಟು ಗರ್ಭಿಣಿ ಸಾಯ್ತಿದ್ರು ಅಂತೇಳಿ ಆವಾಗ ಆ ಟೈಮಲ್ಲಿ ಇತ್ತು. ಆ ಟೈಮಲ್ಲಿ ನಾವು ಗಾಂಧಿನಗರ ವ್ಯಾಪ್ತಿನಲ್ಲಿ ಗರ್ಭಿಣಿಯರಿಗೆ ಏನು ಅವರು ಮುನ್ನೆಚ್ಚರಿಕೆ ತೊಗೊಬೇಕು, ಗರ್ಭಿಣಿಯಾಗಿದ್ದಾಗ ಏನೇನು ಆರೋಗ್ಯ ಕ್ರಮ ಜರುಗಿಸ್ಬೇಕು, ಫಿಸಿಕಲ್ಲಾಗಿ ಮತ್ತು ಮೆಂಟಲ್ ಫಿಟ್ ಇರೋ ಕೆಲವು ಕಾರ್ಯಕ್ರಮ ಮಾಡಿದ್ವಿ ನಾವು. ಸರ್ ನೋಡಿ ಸರ್, ರಾಜಕೀಯ ಪಕ್ಷ ಕೇವಲ ರಾಜಕೀಯ ಮಾತ್ರ ಮಾಡಲ್ಲ. ರಾಜಕೀಯ ಪಕ್ಷ ಸಮಾಜ ಸೇವೆನೇ ಮಾಡೋಕ್ಕೆ ಸನ್ಮಾನ್ಯ ದೇವೇಗೌಡರ ನೇತೃತ್ವದ JDS ಪಕ್ಷನೇ ಸಾಕ್ಷಿ. ನಾವು ಫಾರೆಸ್ಟ್ ಎನ್ವಿರಾನ್ಮೆಂಟ್ ಕ್ಯಾಂಪ್ಸ್ ಮಾಡಿದ್ದೀವಿ, ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ ಮಾಡಿದ್ದೀವಿ, ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ, ಟ್ರಾಫಿಕ್ ಅವೇರ್ನೆಸ್ ಕ್ಯಾಂಪ್ ಮಾಡಿದ್ದೀವಿ, ಲೀಗಲ್ ಅವೇರ್ನೆಸ್ ಕ್ಯಾಂಪ್ ಮಾಡಿದ್ದೀವಿ, ಮಕ್ಕಳ ಹಕ್ಕುಗಳ ಬಗ್ಗೆ ಮಾಡ್ತೀವಿ, ಮಹಿಳೆಯರ ಹಕ್ಕು ಬಗ್ಗೆ ಮಾತಾಡ್ತೀವಿ, ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ಸಹ ಮಾಡಿದ್ದೀವಿ. ಹಾಗೆ ಪುರುಷರ ಮೇಲೆ ಆಗೋ ದೌರ್ಜನ್ಯಗಳಿದ್ದರೆ ಸುಳ್ಳು ಕೇಸ್ ದಾಖಲೆ ಮಾಡೋ ಪೊಲೀಸರ ವಿರುದ್ಧ ಕ್ರಮ ಜರುಗಿಸಿದ್ದೀವಿ. ಹಾಗೂ ಅಕ್ರಮ ಬಂಧನಗಳಿಂದ ವಿರುದ್ಧ ಹೋರಾಟ ಮಾಡ್ತೀವಿ. ರಸ್ತೆಯಲ್ಲಿ ಸೇಫ್ಟಿ ಇರಬೇಕು ಅಂತೇಳಿ, ರಸ್ತೆಯನ್ನು ಸುಧಾರಿಸ್ಬೇಕು ಅಂತೇಳಿ ಹೋರಾಟಗಳು ಮಾಡಿದ್ದೀವಿ. ಎಲ್ಲ ಹೋರಾಟಗಳು ಮಾಡೋದು ಅದು ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಅದು ಜವಾಬ್ದಾರಿ. ಅದು ಬೆಂಗಳೂರು ಅಂದರೆ ಗಾಂಧಿನಗರ ಅಂದರೆ ಬೆಂಗಳೂರು. ಈ ಬೆಂಗಳೂರು ಕರ್ನಾಟಕಕ್ಕೆ ರಾಜಧಾನಿ ಆದರೆ ಗಾಂಧಿನಗರ ಬೆಂಗಳೂರು ರಾಜಧಾನಿ. ಹಂಗಾಗಿ ಆ ಕ್ಷೇತ್ರದ ಅಧ್ಯಕ್ಷನಾದ ನನಗೆ ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಬೆಂಗಳೂರಿಗೆ ಬಂದು ಹೋಗೋ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ನೆಲೆಸಿರೋ ಜನ ಮತದಾರರು 2,20,000 ಜನ ಇದ್ದಾರೆ. ಆದರೆ ನನ್ನ ಪ್ರಕಾರ ಜನಸಂಖ್ಯೆ ಡಬಲೇ ಇದೆ. 4ರಿಂದ 4 ಲಕ್ಷವರೆಗೂ ಇದೆ. ಇಲ್ಲ 4 ಲಕ್ಷ 3 ಲಕ್ಷ ಅಂತೂ ಜನಸಂಖ್ಯೆ ಇರೋ ಕ್ಷೇತ್ರದಲ್ಲಿ ನಾನು ಜವಾಬ್ದಾರಿಯುತವಾಗಿ ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಏನು ಬರಬೇಕು, ಕಾಂಗ್ರೆಸ್ ಏನು ಸರ್ಕಾರದ್ದು ಹಣ ಕಾಂಗ್ರೆಸ್ಸು ಅಪ್ಪನ ಮನೆಯದಲ್ಲ. ಸರ್ಕಾರದ ಹಣ ನಮ್ಮ ಸರ್ಕಾರ ತೆರಿಗೆ. ಆ ತೆರಿಗೆ ಹಣದಿಂದ ನಮ್ಮ ಗಾಂಧಿನಗರ ಕ್ಷೇತ್ರ ವ್ಯಾಪ್ತಿಗೆ ಏನೇನು ಬರಬೇಕು ಎಲ್ಲ ಸೌಲಭ್ಯ ಕೊಡಿ ಅಂತ. ನೋಡಿ ಸರ್, ಯೋಜನೆಗಳನ್ನ ನಾವು ಅಪೋಸ್ ಮಾಡಿದ ನಿಜ. ಆದರೆ ನಮ್ಮ ಕ್ಷೇತ್ರ ಜನತೆಗೆ ಯೋಜನೆಗಳದ್ದು ಜಾರಿಯಾದಾಗ ಆ ದುಡ್ಡು ಬರಬೇಕು, ಸರಿಯಾಗಿ ಬರ್ತಿರಲ್ಲ. ಅದಕ್ಕೂ ನೋಡಿ, ರೇಷನ್ ಸರಿಯಾಗಿ ಕೊಡಲ್ಲ, ಆಮೇಲೆ ದುಡ್ಡು ಸರಿಯಾಗಿ ಕೊಡಲ್ಲ,
ಆಮೇಲೆ ವಿದ್ಯಾರ್ಥಿಗಳಿಗೆ ಏನದು ಈ ಸ್ಟೈಫಂಡ್ ಅದು ಕೊಡ್ತಾ ಇಲ್ಲ, ಅದಕ್ಕೆಲ್ಲ ಹೋರಾಟ ಮಾಡ್ತೀವಿ ನಾವು. ಸರ್, ಪ್ರಮುಖವಾಗಿ ಕ್ಷೇತ್ರದಲ್ಲಿ ನಾವು ಒಂದು ಸ್ವಲ್ಪ ಓಡಾಟ ಮಾಡೋದು ಸರ್. ಆಗ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಕೇಳಿಬಂತು. ನೀವು ಮಾಡ್ತಿರುವಂತಹ ಸಾಕಷ್ಟು ಜನಪರ ಕೆಲಸ ಇರಬಹುದು, ಹಾಗೂ JDSನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ತಮ್ಮದೇ ಆದಂತಹ ಒಂದಷ್ಟು ಪ್ರಖ್ಯಾತಿಯನ್ನು, ಒಂದು ಯುವ ಪಡಿಯಲ್ಲಿ ತೊನೆದಂತಹ ಒಂದು ಪ್ರಖ್ಯಾತಿಯನ್ನು ನೀವು ಗಳಿಸಿದ್ದೀರಾ. ಆ ಯುವಕರು ಕೇಳ್ತಾ ಇರುವಂತಹದ್ದು, ನೀವು ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದಿಂದ NDA ಮೈತ್ರಿಯ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ನೀವು ಮುಂದಿನ ಶಾಸಕರಾಗಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತ ಮಾಡ್ತಾ ಇದ್ದಾರೆ ಸರ್. ಸರ್ ನೋಡಿ, ಇದು ಆ ಮಾತಾಡೋದು ಅಪ್ರಸ್ತುತ. ರಾಜಕೀಯದ ಮುಖಾಂತರ ಸಮಾಜ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ನಿಜವಾಗಿ ಒಬ್ಬ ವ್ಯಕ್ತಿಗೆ ಅವರ ಮನಸ್ಸಲ್ಲಿ ಅವರ ಒಂದು ಹೃದಯದಲ್ಲಿದ್ದರೆ ಶಾಸಕನಾದರೆ ಮಾತ್ರ ಅಂತ ಅದು ತಪ್ಪು. ಸಮಾಜ ಸೇವೆ ಮಾಡೋಕ್ಕೆ ರಾಜಕೀಯಕ್ಕೆ ಬಂದಿರೋದು ನಾನು. ಸಮಾಜ ಸೇವೆ ಅಂದರೆ ಇಡೀ ದೇಶದ ಮುಖಾಂತರ ದೇಶದ ವ್ಯಾಪ್ತಿನಲ್ಲಿ, ರಾಜ್ಯದ ವ್ಯಾಪ್ತಿನಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಮಾಡೋದು ಅದು ನನ್ನ ಅಭಿಪ್ರಾಯ. ಆ ಅಭಿಪ್ರಾಯ ಇಟ್ಕೊಂಡು ನಾನು ಈ ಒಂದು ರಾಜಕೀಯ ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತ ನಾನು ದೇವೇಗೌಡ ಅಪ್ಪಾಜಿ ಹತ್ರ ಕೇಳಿದಾಗ, ನನಗೆ ದೇವೇಗೌಡ ಅಪ್ಪಾಜಿಯವರು ಸಮಾಜ ಸೇವೆನೇ ರಾಜಕೀಯದ ಮುಖಾಂತರ ಎಲ್ಲರೂ ಮಾಡೋದು, ಸಮಾಜ ಸೇವೆ ಮಾಡೋದಾದ್ರೆ ರಾಜಕೀಯ ಪಕ್ಷದ ಮುಖಾಂತರನೇ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಈ ದೇವೇಗೌಡ ಅಪ್ಪಾಜಿಯವರಾಗ್ಬೋದು, ಕುಮಾರಣ್ಣವರಾಗ್ಬೋದು, ನಮ್ಮ ರಮೇಶ್ ಗೌಡರು, ನಮ್ಮ ಪ್ರಕಾಶ್ ಅವರು ನನಗೆ ಒಂದು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷನ ಮಾಡಿದ್ದಾರೆ. ನಾನು ಕೇವಲ ಶಾಸಕನಾಗಬೇಕು ಅಂತೇಳಿ ಶಾಸಕನಾಗಬಾರ್ದು ಅಥವಾ ಆಗಬೇಕು ಅಂತ ನಿರ್ಧಾರ ತಗೊಳ್ಳೋದು ನಾನಲ್ಲ, ಅದು ಕ್ಷೇತ್ರದ ಜನತೆ ಹಾಗೂ ನಮ್ಮ JDS ಪಕ್ಷದ ವರಿಷ್ಠರು. ಆದರೆ ನನಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ, ಸಮಾಜ ಸೇವೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ. ಒಂದು ಪಕ್ಷ ಸಂಘಟನೆ ಹೆಂಗೆ ಗೊತ್ತಾ ಮಾಡೋದು? ಫಸ್ಟು ಸದಸ್ಯತ್ವ ಅಭಿಯಾನ, ಎರಡನೇದು ಪಕ್ಷದ ಕಚೇರಿಲಾಗ್ತಕ್ಕಂಥ ಸಭೆಗಳಿಗೆ, ಸಮಾರಂಭಗಳಿಗೆ ಭಾಗಿಯಾಗಿ ಅಲ್ಲಿ ವರಿಷ್ಠರಿಂದ ಹಾಗೂ ಹಿರಿಯರಿಂದ ಮಾರ್ಗಸೂಚಿಗಳು ಮಾಡೋದು, ನಾವು ಅಭಿಪ್ರಾಯ ವ್ಯಕ್ತಪಡಿಸೋದು. ಅದಲ್ಲದೆ ಪಕ್ಷ ಕರೆ ಕೊಟ್ಟಾಗ ಹೋರಾಟಗಳು ಮಾಡೋದು, ಪ್ರೊಟೆಸ್ಟ್ ಮಾಡಿ ಇದೆಲ್ಲ ಆದಮೇಲೆ ಮನೆಗೂ ತೆರಳಿ, ಎಲೆಕ್ಷನ್ ಬಂದಾಗ ಮಾತ್ರ ಮನೆಗೆ ಹೋಗಿ ಟಾಟಾ ಬಾಯ್ ಮಾಡೋದಲ್ಲ. ಎಲೆಕ್ಷನ್ ಇರಲಿ ಬಿಡಲಿ, ಮನೆಗೆ ತೆರಳಿ ನಮ್ಮ ಪಕ್ಷದ ಬಗ್ಗೆ ಅರಿವು ಮೂಡಿಸಿ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಅವರು ತಿಳಿಸಿ, ಹೆಚ್ಚು ಸದಸ್ಯರು ಮಾಡಿಕೊಂಡು, ಬೂತ್ ಕಮಿಟಿ ಒಳಗೆ ಅಧ್ಯಕ್ಷ, ಬೂತ್ ಕಮಿಟಿ ಎಲ್ಲ ಥರ ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿ ಆ ರೀತಿ ಮಾಡಬೇಕು ಅಂತ ನನ್ನ ಆಸೆ. ನಾನು ಶಾಸಕನ ಆಗಬಾರ್ದು ಅಂತ ನನಗೇನು ಆಗಬೇಕು ಅಂತ ನನ್ನಲ್ಲಿ ಈಗೇನು ತಕ್ಷಣಕ್ಕೆ ಯಾವುದೇ ರೀತಿಯಾದ ಭಾವನೆ ವ್ಯಕ್ತಪಡಿಸೋದು ನನಗೆ ಈ ಸಮಯದಲ್ಲಿ ಸೂಕ್ತ ಅಲ್ಲ. ಆದ್ದರಿಂದ ನಾನೀಗ ಕೇವಲ JDS ಪಕ್ಷದ ಒಬ್ಬ ಅಧ್ಯಕ್ಷ ಅಷ್ಟೇ. ಅಧ್ಯಕ್ಷನಾಗಿ ನನ್ನ ಕಡೆ 10 ವಾರ್ಡ್ ಬರ್ತವೆ, ಹಾಗೂ ನನ್ನ ಪೇರೆಂಟ್ ಬಾಡಿ ಹಾಗೂ ವಿಂಗ್ಗಳಿಗೆಲ್ಲ ನಾವು ಎಲ್ಲ ಪದಾಧಿಕಾರಿಗಳು ನೇಮಕ ಮಾಡ್ಕೊಂಡಿದ್ದೀವಿ. ವಾರ್ಡ್ಗಳು ಪದಾಧಿಕಾರಿ ನೇಮಕ ಮಾಡ್ಕೊಂಡಿದ್ದೀವಿ, ಕ್ಷೇತ್ರ ಪದಾಧಿಕಾರಿ ನೇಮಕ ಮಾಡಿಕೊಂಡು ಈ 3 ಟೀಮ್ ನೋಡಿ, ಕ್ಷೇತ್ರ ಪದಾಧಿಕಾರಿಗಳು, ವಾರ್ಡ್ ಪದಾಧಿಕಾರಿಗಳು, ಆಮೇಲೆ ವಿಂಗ್ ಪದಾಧಿಕಾರಿಗಳು, ಇನ್ನೂ ಕೆಳಗಡೆ ಹೋಗೋದಾದರೆ ವಾರ್ಡಲ್ಲಿ ಬರ್ತಕ್ಕಂಥ ಬೂತ್ ಪದಾಧಿಕಾರಿಗಳನ್ನ ಸಹ ನೇಮಕ ಮಾಡ್ಕೊಂಡಿದ್ದೀವಿ. ಇಷ್ಟು ಜನ ಸೇರಿ ನಾವು 10 ಬೆರಳು ಸೇರಿದ್ರೆ ಒಂದು ಕೈ, 5 ಬೆರಳು ಸೇರಿ 1 ಮುಷ್ಟಿ ಆಗುತ್ತೆ. 10 2 ಮುಷ್ಟಿ ಸೇರಿದ್ರೆ ಗಟ್ಟಿ. ಹಂಗಾಗಿ ನಾವು ಕಾರ್ಯಕರ್ತರ ಒಂದು ಮುಷ್ಟಿನ ಕಟ್ಟಬೇಕು ಅಂತ ನಾನು ನಿಂತ್ಕೊಂಡಿದ್ದೀನಿ. ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ, ಯಾವ ಜಾತಿ ಭೇದ ಆಗಲಿ, ಮತ ಭೇದ ಆಗಲಿ, ಅಥವಾ ರೀಜನಲಿಸಮ್ ಆಗಲಿ. ನಮ್ಮ ಗಾಂಧಿನಗರ ವ್ಯಾಪ್ತಿಯಲ್ಲಿ ವಾಸ ಮಾಡೋ ಪ್ರತಿಯೊಬ್ಬ ನಾಗರಿಕರು ನಮ್ಮ ಕರ್ನಾಟಕದವರು, ಪ್ರತಿಯೊಬ್ಬ ನಾಗರಿಕರು ಸಹ ನಮ್ಮ ಗಾಂಧಿನಗರದವರು. ಆ ಒಂದು ಮನೋಭಾವನೆಯಿಂದ ಯಾವುದೇ ಭಾಷೆಯಲ್ಲಿ ಭೇದ ಇಲ್ಲ, ಯಾವುದೇ ಧರ್ಮದಲ್ಲಿ ಭೇದ ಇಲ್ಲ, ಯಾವುದೇ ಜಾತಿನಲ್ಲಿ ಭೇದ ಇಲ್ಲ, ಯಾವುದೇ ಒಂದು ಪ್ರಾದೇಶಿಕತೆಯಲ್ಲಿ ಭೇದ ಇಲ್ಲ. ಅವನು ಬಿಹಾರದವನು, ಅವನು ಪಶ್ಚಿಮ ಬಂಗಾಳದವನು, ಅವನು ತಮಿಳ್ನಾಡೋದಿಲ್ಲ. ನಮ್ಮ ಭಾರತ ದೇಶದ ವ್ಯಾಪ್ತಿನಲ್ಲಿ ಸಂವಿಧಾನ ಕೆಳಗಡೆ ಕರ್ನಾಟಕದಲ್ಲಿ, ಅದು ಗಾಂಧಿನಗರದಲ್ಲಿ ವಾಸ ಮಾಡೋ ಯಾವುದೇ ಜಾತಿ, ಯಾವುದೇ ಪಕ್ಷದವರ, ಯಾವುದೇ ಜಾತಿ ಆದರೂ ಅವರು ನಮ್ಮ ಕನ್ನಡಿಗರು. ನಮ್ಮ ಕನ್ನಡದಲ್ಲಿ ವಾಸ ಮಾಡೋರು ಕನ್ನಡಿಗರು. ಅವನು ತಮಿಳಿಗ, ಅವನು ತೆಲುಗು, ಅವನು ಮಲಯಾಳಿ, ಅವನು ಹಿಂದಿ ಅಂತ ಹೇಳೋ ತಪ್ಪು. ನಮ್ಮಲ್ಲಿ ಇಲ್ಲಿ ವಾಸ ಮಾಡೋರು ಇಲ್ಲಿ ನಮ್ಮ ಕರ್ನಾಟಕದವರು, ನಮ್ಮ ಜನ. ಅವ್ರ ಸೇವೆ ಮಾಡಲಿಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಸೇವೆ ನಿಲ್ಲಿಸೋದಿಲ್ಲ. ಪಕ್ಷ ನನಗೆ ಅಧಿಕಾರ ಕೊಡಲಿ ಬಿಡಲಿ, ಈಗ ಏನು ಪಕ್ಷ ಅಧಿಕಾರ ಕೊಟ್ಟಿದೆ
ಆ ಪಕ್ಷಕ್ಕೆ ನಾನು ಆ ಒಂದು ಅಧಿಕಾರಕ್ಕೆ ನಾನು ಜಸ್ಟಿಸ್ನ ಕೊಡ್ತೀನಿ ನಂಬಿಕೆ ನನಗಿದೆ, ಆ ಆತ್ಮವಿಶ್ವಾಸ ಇದೆ. ನನಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಈಗ ಕೊಡ್ತಾ ಇದ್ದಾರೆ, ಮುಂದೆನೇ ಕೊಡ್ತಾರೆ ನಂಬಿಕೆ ಇದೆ. ಹಂಗಾಗಿ ನಾನು ಈಗ MLA ಯಾರಾಗಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಪ್ರಮುಖವಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ದಿನೇಶ್ ಗುಂಡೂರಾವ್ ಸಚಿವರಾಗಿದ್ದಾರೆ. ಕ್ಷೇತ್ರದಲ್ಲಿ ಅವರು ತಮ್ಮದೇ ಆದಂತಹ ಒಂದಷ್ಟು ಕೆಲಸಗಳಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸ್ಕೊತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ, ಒಂದಷ್ಟು ಮೂಲ ಸೌಕರ್ಯಗಳಿಗೆ ಹೆಚ್ಚು ಒಲವನ್ನು ಕೊಡ್ತಾ ಇಲ್ಲ, ಸಾಕಷ್ಟು ಕ್ಷೇತ್ರದಲ್ಲಿ ಸಮಸ್ಯೆ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಜನಪರವಾಗಿ ನೀವು ನಿಂತ್ಕೊಳ್ಳುವಂತಹ ಕೆಲಸದಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೀರಿ ಸರ್ ನೀವು? ಸರ್ ನೋಡಿ, ಯಾವುದೇ ಒಬ್ಬ ರಾಜಕೀಯ ಪಕ್ಷದ ನಾಯಕ ಅಥವಾ ಯಾವುದೇ ಒಬ್ಬ ರಾಜಕೀಯ ಪಕ್ಷದ ಶಾಸಕ ಎರಡೂ ಶಾಶ್ವತ ಅಲ್ಲ. ಅದು ಆ ಪರಿಸ್ಥಿತಿ ನಮ್ಮ ದಿನೇಶ್ ಗುಂಡೂರಾವ್ ಅವ್ರಿಗೆ ಬಂದಿದೆ. ಈಗ ಅವರು ಏನು ಗ್ರೌಂಡ್ ಲೆವೆಲಿಂದ ಬಂದವರಲ್ಲ. ದಿನೇಶ್ ಗುಂಡೂರಾವ್ ಅವರು ಗ್ರೌಂಡ್ ಲೆವೆಲ್ ರಾಜಕಾರಣದಿಂದ ಬಂದವರಲ್ಲ. ನಮ್ಮಲ್ಲಿ ಗ್ರೌಂಡ್ ಲೆವೆಲ್ ಅಂದ್ರೇನು, ಬೂತ್ ಮಟ್ಟದಲ್ಲಿ ಅಥವಾ ವಾರ್ಡ್ ಸಭಾ ಮಟ್ಟದಲ್ಲಿ ಏನು ಪಕ್ಷ ಕಟ್ಟಿ ಬೆಳೆದವರಲ್ಲ ಅವರು. ಅವ್ರ ತಂದೆ ರೆಡಿಮೇಡು ಕೇಕ್ ಇತ್ತು ಅವ್ರಿಗೆ. ಯಾಕೆಂದರೆ ಅವ್ರ ತಂದೆಯೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಸಾಕಷ್ಟೆಲ್ಲ ಅವ್ರಿಗೆ ಎಲ್ಲ ಸಂಪನ್ಮೂಲಗಳ ವ್ಯವಸ್ಥೆ ಇತ್ತು. ಹಂಗಾಗಿ ಅವರು ಭಾಳ ಈಸಿಯಾಗಿ ಶಾಸಕರಾಗ್ಬಿಟ್ರು. ಆ ಸಂಪನ್ಮೂಲ ಉಪಯೋಗಿಸ್ಕೊಂಡು ಶಾಸಕರಾಗ್ಬಿಟ್ರು. ಅದಲ್ಲದೆ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಇದುವರೆಗೂ ಅವ್ರಿಗೆ ಪ್ರಬಲವಾಗಿ ಯಾರೂ ಎದುರಾಳಿಗಳು ಇರಲಿಲ್ಲ ಅವ್ರಿಗೆ. ಅದು ಅಡ್ವಾಂಟೇಜ್ ತೊಗೊಂಡ್ರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು. ಮೊದಲನೇದು ಸಂಪನ್ಮೂಲಗಳಂಥ ವ್ಯಕ್ತಿ ಅವರು. ಎರಡನೇದು ಎದುರಾಳಿ ಪಕ್ಷಗಳಲ್ಲಿ ಯಾರು ಅಂತ ಶಕ್ತಿಯುತವಾಗಿ ಅವ್ರನ್ನ ಫೈಟ್ ಮಾಡೋವಂಥ ಸಿಕ್ಕಲಿಲ್ಲ. ಮೂರನೇದೇನೆಂದರೆ ಅವ್ರಿಗೆ ಈಗ ಜನಪ್ರಿಯತೆ ಕಮ್ಮಿ ಆಗ್ತಾಯಿದೆ. ಗಾಂಧಿನಗರ ಜನತೆ ದಿನೇಶ್ ಗುಂಡೂರಾವ್ ಅವ್ರನ್ನ ಇಷ್ಟು ವರ್ಷ ಆಯ್ಕೆ ಮಾಡಿ ಸಾಕಾಗಿ ಏನು ಅಭಿವೃದ್ಧಿ ಕಾಣ್ದಿರ ಅವರು ಬೇರೆ ಕಡೆಗೆ ಮುಖ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಈ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಎಷ್ಟು ಮತಗಳನ್ನು ಗೆದ್ದಿದ್ದಾರೆ ಅಂತ ಅವ್ರನ್ನೇ ಕೇಳಿ. ನಾವು ಹೇಳ್ಬಾರ್ದು, ನಾವು ಹೇಳಿದ್ರೆ ಅವ್ರ ಕಾರ್ಯಕರ್ತರು ನೋವಾಗುತ್ತೆ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವ್ರನ್ನೇ ಕೇಳಿ ಅವರ ಜನಪ್ರಿಯತೆ ಎಷ್ಟು ಕಮ್ಮಿ ಆಗ್ತಿದೆ ಅಂತ ಆಲ್ರೆಡಿ ಗೊತ್ತಾಗಿದೆ. ಹಂಗಾಗಿ ಮುಂದಿನ ಚುನಾವಣೆಗಳಲ್ಲಿ ಜನ NDA ಅಭ್ಯರ್ಥಿ ಆಗಲಿ ಅಥವಾ JDS ಅಭ್ಯರ್ಥಿನಾಗಲಿ ಅಥವಾ BJP ಅಭ್ಯರ್ಥಿನಾಗಲಿ ಅವರು ಆಯ್ಕೆ ಮಾಡೋದು ಶತಸಿದ್ಧ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾನು ಈಗಲೂ ಅಷ್ಟೇ ದಿನೇಶ್ ಗುಂಡೂರಾವ್ ಕರೆ ಕೊಡ್ತಾಯಿದ್ದೀನಿ, ತಾವು ಶಾಸಕರು ಮಾತ್ರ ಅಲ್ಲ, ಈ ರಾಜ್ಯದ ಒಬ್ಬರು ಮಂತ್ರಿ. ನಿಮಗೆ ಸರ್ಕಾರ ದೂರ ಇಲ್ಲ, ಕ್ಯಾಬಿನೆಟ್ಟು ದೂರ ಇಲ್ಲ. ನೀವು ಶಾಸಕರಾಗಿ ಅಯ್ಯೋ ನನಗೆ ಅನುದಾನ ಕೊಡಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ನೀವು ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಯಾಗಿದ್ದೀರಿ, ಹಾಗೂ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೂಡ ಆಗಿದ್ದಿರಿ. ನಿಮಗೆ ಅನುದಾನ ತರೋಕ್ಕೇನು ಕಷ್ಟನಾ ಸರ್? ಯಾಕೆ ನಾನು ಸುಮ್ಮನೆ ಏನೋ ಒಂದು ಮಾತಾಡ್ತಿಲ್ಲ ನಿಮಗೆ ಈ ಮಾಧ್ಯಮದ ಮುಖಾಂತರ. ನಿಮಗೆ ಅನುದಾನ ತರೋಕ್ಕೆ ಏನು ಕಷ್ಟ ಸರ್? ಇದು ಬೆಂಗಳೂರಿನ ಗಾಂಧಿನಗರ ಇದೆಯಲ್ಲ ಸರ್, ಪ್ರತಿದಿನ ಎಲ್ಲ ಬೆಂಗಳೂರಿನ ಮೂಲೆಗಳಿಂದ ಜನ ಬರ್ತಾರೆ. ಅದಲ್ಲದೆ ಬೆಂಗಳೂರಿಗೆ ಮೊದಲು ಬರೋದೇ ಗಾಂಧಿನಗರ ಜನ. ವಿಧಾನಸೌಧ ಗಾಂಧಿನಗರದ ಸೆರ್ಗಲ್ಲಿದೆ, ಸಿಟಿ ಕೋರ್ಟು, ಹೈಕೋರ್ಟು, ಸೆಂಟ್ರಲ್ ಬಸ್ ಸ್ಟ್ಯಾಂಡು, ಎಲ್ಲ ಸುಮಾರು ರಾಜ್ಯ ಮಟ್ಟದ ಕಚೇರಿಗಳು, ಜಿಲ್ಲಾ ಮಟ್ಟದ ಕಚೇರಿಗಳು ಮತ್ತು ರಾಷ್ಟ್ರ ಮಟ್ಟದ ಕಚೇರಿಗಳು ಬೆಂಗಳೂರು ಹೊಂದಿದೆ. ಆಮೇಲೆ ಈ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಮೆಜೆಸ್ಟಿಕ್ ಬರದೇ ಹೋಗೋ ಯಾರೂ ಇಲ್ಲ. ಅಲ್ಲ ಸರ್, ಆ ಕ್ಷೇತ್ರ ಇಂಪ್ರೂವ್ ಮಾಡೋಕ್ಕೆ ನಿಮ್ಮಲ್ಲಿ ನೀವೇನು ಮಾಡ್ದಿರೇ ಬನ್ನಿ ಹೋಗೋಣ. ನಾನು ಈಗ ಮಾಧ್ಯಮದವ್ರು ಕರ್ಕೊಂಡು ಎಲ್ಲ ಕಡೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಓಡಾಡ್ತೀನಿ. ಎಷ್ಟು ಸ್ಲಮ್ಮು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀರಾ, ಎಷ್ಟು ಮೋರಿ ಕ್ಲೀನ್ ಮಾಡಿದ್ದೀರಾ, ಎಷ್ಟು ಗಿಡಗಳು ನೆಟ್ಟಿದ್ದೀರಾ, ಎಷ್ಟು ಮನೆಗಳಿಗೆ ರೆಗ್ಯುಲೈಸೇಷನ್ ಖಾತೆ ಕೊಟ್ಟಿದ್ದೀರಾ. ನಿಮ್ಮ ಕರ್ತವ್ಯ ಸರ್ ಅದು ಮಾಡೋದು ಬಿಟ್ಟು ಸರ್ ನೀವು ಫ್ಲೆಕ್ಸ್ಗಳಿಗೆ ಸೀಮಿತರಾಗಿದ್ದೀರಿ. ಫ್ಲೆಕ್ಸಲ್ಲೇ ಮಾತ್ರ ನೀವು ಗಾಂಧಿನಗರದ ಶಾಸಕರು. ನನ್ನ ಪ್ರಕಾರ ನೀವು ರಿಯಲ್ ಶಾಸಕರಾಗಿದ್ದರೆ ನಿಮ್ಮ ಕೈಲೇ ಇದೆ ಕ್ಯಾಬಿನೆಟ್ಟು, ನೀವು ಕ್ಯಾಬಿನೆಟ್ನ ಸದಸ್ಯರು. ನಿಮ್ಮ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ ನೀವು ಯಾರನ್ನೂ ಕೇಳಿ, ಸಿದ್ದರಾಮಯ್ಯ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಸರ್ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿ, ಅದು ಬಿಟ್ಬಿಟ್ಟು ಸರ್ ನೀವು ಫ್ಲೆಕ್ಸ್ ಹಾಕ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ಕೊಂಡು ದಯವಿಟ್ಟು ಸರ್ ನಾನು ತುಂಬ ಮರ್ಯಾದೆ ಕೊಡ್ತೀನಿ. ನೀವೊಬ್ಬರು ಹಿರಿಯ ಶಾಸಕರು ಪ್ಲಸ್ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ, ಹಾಗೂ ನಿಮ್ಮ ತಂದೆಯವರು ಒಳ್ಳೆಯ ಹೆಸರು ಮಾಡಿದರು. ನೀವು ಸಂಪನ್ಮೂಲದ ಬಂದು ಇಲ್ಲಿ ಶಾಸಕ ಸ್ಥಾನ ಅನುಸರಿಸಿದಿರಿ. ದಯಮಾಡಿ
ಗಾಂಧಿನಗರಕ್ಕೆ ದಯಮಾಡಿ ಇನ್ನೂ 2.5 ವರ್ಷ ನಿಮ್ಗೆ ಅಧಿಕಾರ ಇದೆ. ಗಾಂಧಿನಗರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಲ್ಲ ಪಕ್ಷದವ್ರನ್ನ ಮೀಟಿಂಗ್ ಕರೀರಿ. ಕಾಂಗ್ರೆಸ್ ಅವ್ರು ಕರೀರಿ, JDS ಅವರು ಕರೀರಿ, BJP ಅವ್ರು ಕರೀರಿ. ಅಲ್ಲಿರ್ತಕ್ಕಂಥ ಕೊರತೆಗಳನ್ನ ಎಲ್ಲ ಪಕ್ಷದವ್ರು ಕುಂಡಿಸ್ಕೊಂಡು ಮಾಡಿ. ಕೇವಲ ನಿಮ್ಮ ಪಕ್ಷದವ್ರನ್ನೇ ನಿಮ್ಮ ಸುತ್ತಾಕೊಂಡು ಬೇರೆ ಪಕ್ಷದವ್ರನ್ನ ಕೇಳಿದಿರೇ ಮಾಡಿದ್ರೆ ಅದು ತುಂಬ ಆಭಾಸ ಆಗುತ್ತೆ ಸರ್. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇವಲ ವಿಧಾನಸಭೆಯಲ್ಲಿ ಮಾತ್ರ ವಿರೋಧ ಪಕ್ಷ ನಾಯಕರಿರ್ತಾರೆ. ಕೇವಲ ವಿರೋಧ ಪಕ್ಷ ಪ್ರತಿಯೊಂದು ವಾರ್ಡಲ್ಲೂ ಇದೆ, ಪ್ರತಿಯೊಂದು ಬೂತಲ್ಲೂ ಇದೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ಮರಿಬೇಡಿದ್ದೆ. ಸನ್ಮಾನ್ಯ ದೇವೇಗೌಡರು ಅವರೇ, ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತೀನಿ ನಾನು. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ 2 ಆಪೋಸಿಟ್ ಪಾರ್ಟಿ ಪಕ್ಷಗಳನ್ನ ನಾಯಕರನ್ನ ಕರೆಸಿ ಚರ್ಚೆ ಮಾಡಿ ಸರ್. ಅವ ನಿಮಗೆ ಹೆಸರು ಬಂದರೆ ನಿಮಗೆ ಹೆಸರು, ನಿಮ್ಮ ಪಕ್ಷಕ್ಕೆ ಅಧಿಕಾರ ನಿಮ್ಗೆ ಹೆಸರು ಬರ್ತದೆ. ನಾವು ಪಕ್ಷ ಸಿದ್ಧಾಂತಗಳನ್ನ ಮಾಡ್ರೆ ಕಲ್ಸ್ಕೊಂಡು ಎಲೆಕ್ಷನ್ಗೆ ಹೋಗೋಣ, ಅವ ಜನ ತೀರ್ಮಾನ ಮಾಡ್ತಾರೆ. ಈಗ ನೀವು ಹಾಲಿ ಶಾಸಕರಿದ್ದೀರಿ ಸರ್, ನೀವೇ ಮಾಡಬೇಕು. ಸರ್ಕಾರದ ಖಜಾನೆ ನಿಮ್ಮ ಕೈಲಿದೆ, ದಯಮಾಡಿ. ಸರ್, ಕೊನೆಯ ಕ್ವಶನ್ ಸರ್ ನಂದು. ಈಗ GBA ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳು ಬರಬಹುದು ಸರ್. ಈ ಬಂದಂತಹ ಸಂದರ್ಭದಲ್ಲಿ 10 ವಾರ್ಡ್ಗಳಲ್ಲಿ ನೀವು JDS ಪಕ್ಷದಿಂದ ಎಷ್ಟು ವಾರ್ಡ್ಗಳ ನೀವು ಒಂದು ಬರಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಇದೆ? ನಿಮ್ಮ JDS ಪಕ್ಷದಲ್ಲಿ 10 ವಾರ್ಡ್ಗಳಲ್ಲಿ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸರ್? ಸರ್ ನೋಡಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ಇಷ್ಟೇ ಬರಬೇಕು ಅಂತ ಒಂದು ಸಂಖ್ಯೆ ಆಸೆ ಇರ್ತದೆ. ಆದರೆ ಸರ್, ನನ್ನ ಲೆವೆಲಲ್ಲಿ ಮಾತಾಡೋದೇ ಆದರೆ ಕಾಂಗ್ರೆಸ್ ಪಕ್ಷ BJP ಪಕ್ಷದ ಬಗ್ಗೆ ನನಗೆ ಬೇಡ. ನನ್ನ ಕ್ಷೇತ್ರ ಬಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಅದರದ್ದು ಸೀರಿಯಲ್ ನಂಬರ್ 164, 224 ಪೈಕಿ 164 ನಮ್ಮದು. ಆ 164 ಡಿಲಿಮಿಟೆಡ್ ವಾರ್ಡ್ಸ್ 10 ವಾರ್ಡ್ ಆಗಿದೆ. ನಮ್ಮ ಪಕ್ಷದರು ಕಾರ್ಯಕರ್ತರು ಆಕಾಂಕ್ಷೆ 10 ವಾರ್ಡ್ಗೂ ಇದ್ದಾರೆ. ಯಾವುದೇ ಮೀಸಲಾತಿ ಆಗಲಿ, ಎಲ್ಲ ಮೀಸಲಾತಿ ಒಳಗೂ ನಮ್ಮ ಕಾರ್ಯಕರ್ತರು 10 ವಾರ್ಡಲ್ಲಿದ್ದಾರೆ. ಆದ್ದರಿಂದ ನಾವು 10ಕ್ಕೂ ನಾವು ನಾಮಿನೇಷನ್ ಫೈಲ್ ಮಾಡ್ತೀವಿ, 10ಕ್ಕೂ ಗೆಲ್ತೀವಿ ಅಂತ ನಾನು ಹೇಳ್ತೀನಿ ಸರ್. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ JDSನ ಅಧ್ಯಕ್ಷರಾದಂತಹ RLR ಮೂರ್ತಿಯವರು ಸಾಕಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತಾಡಿದ್ದಾರೆ. JDS ಪಕ್ಷದಲ್ಲಿ ತಾವು ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದ್ದೀವಿ, ಜನಪರವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಮಾತನಾಡಿದ್ದಾರೆ. ಹಾಗೂ ಸಹ ಏನು ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದಾರೆ, ಅವರು ಅಭಿವೃದ್ಧಿನೇ ಮಾಡ್ತಾ ಇಲ್ಲ, ಜನ ಬೇಸತ್ತು ಹೋಗಿದ್ದಾರೆ, ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಬೇರೆ ಪಕ್ಷಗಳಿಗೆ ಮನ್ನಣೆಯನ್ನು ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿದ್ದಾರೆ ಅನ್ನುವಂತಹ ಮಾತನ್ನು RLR ಮೂರ್ತಿ ಅವರು ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಕ್ಷೇತ್ರದಾದ್ಯಂತಹ RLR ಮೂರ್ತಿಯವರ ಪರವಾಗಿ ಒಂದು ಅಲೆ ವ್ಯಕ್ತವಾಗ್ತಾ ಇದೆ. ಇಲ್ಲಿನ ಯುವ ಜನತೆ ಇರಬಹುದು, ಸಾಕಷ್ಟು ಜನ ನಾಯಕರು ಅವರು ಮುಂದಿನ ಬಾರಿ ಏನೋ ಮೈತ್ರಿಯ ಅಭ್ಯರ್ಥಿಯಾಗಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವರು ಮುಂದೆ ನಮ್ಮ ಶಾಸಕರಾಗಿ ಬಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸಿದ್ದಾರೆ.